ನಮಸ್ಕಾರ ಚಾಂಪಿಯನ್ಸ್, ಎಲ್ಲರಿಗೂ ನ್ಯೂ ಇಯರ್ ರೆಡಿನಾ? ಎಸ್, ನ್ಯೂ ಇಯರ್ ರೆಸಲ್ಯೂಷನ್. ಏನು ರೆಸಲ್ಯೂಷನ್ಪ್ಪ, ಕೇಳಿ ಕೇಳಿ ನನಗಂತೂ ಸ್ಕೂಲು ಅಲ್ಲೆಲ್ಲ ಇದ್ದಾಗ ಹುಡುಗರು ರೆಸಲ್ಯೂಷನ್ ಕೇಳಿ ಓಹ್ ಏನಪ್ಪ ಮೋಟಿವೇಟೆಡು, ಏನಪ್ಪ ಏನು ಚೇಂಜಸ್ ಮಾಡ್ತಾರಪ್ಪ ಅನ್ಕೊತಿದ್ದೆ. ಆಮೇಲೆ ಒಂದು 10 ದಿನ 15 ದಿನ ಮುಗೈತ್ ಆಯ್ತು, ಯಾವ ರೆಸಲ್ಯೂಷನ್ ಇಲ್ಲ, ಏನು ಮಾಡಂಗಟ್ಟಿನೂ ಇಲ್ಲ. ಹಂಗಾಯ್ತು ಅಂದರೆ ಏನು ಉಪಯೋಗ ಹೇಳ್ರಿ, ಹೌದೋ ಇಲ್ಲ? ಸೊ ದಟ್ ಶುಡ್ ನಾಟ್ ಬಿ ದೇರ್, ದಟ್ ಶುಡ್ ನಾಟ್ ಹ್ಯಾಪನ್ ದಿಸ್ ಟೈಮ್. ಓಕೆ, ಸೊ ಬಿಫೋರ್ ಐ ಸ್ಟಾರ್ಟ್, ಪ್ಲೀಸ್ ನಿಮಗೆ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿರಿ, ಇನ್ನೇನು ಬೇಕು ಕಮೆಂಟ್ ಮಾಡಿರಿ, ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ವಿ ಆರ್ ಪುಟಿಂಗ್ ಆಲ್ ಅವರ್ ಎಫರ್ಟ್ಸ್ ಟು ಗಿವ್ ಯು ದ ಬೆಸ್ಟ್ ಕಂಟೆಂಟ್ ಆ್ಯಂಡ್ ಟು ಕೀಪ್ ಯು ಆನ್ ಟ್ರ್ಯಾಕ್ ಆ್ಯಂಡ್ ಟು ವಾಟ್ ಎವರ್ ಇಟ್ ಈಸ್ ಪಾಸಿಬಲ್ ಫ್ರಮ್ ಅವರ್ ಎಂಡ್, ಇವನ್ ವೆನ್ ವಿ ಆರ್ ನಾಟ್ ವೆಲ್, ಇವನ್ ವೆನ್ ವಿ ಆರ್ ಟೈರ್ಡ್. ಓಕೆ, ಬಟ್ ದಟ್ ಡಸಂಟ್ ಮ್ಯಾಟರ್. ಪ್ಲೀಸ್ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ, ಇನ್ನೂ ಏನು ಬೇಕು ಲೈಕ್ ಮಾಡಿರಿ. ಓಕೆ, ಸೊ January 1st ಕ್ಯಾಲೆಂಡರ್ ಚೇಂಜ್ ಆಗುತ್ತೆ, ಬಟ್ ಡಸ್ ಇಟ್ ಚೇಂಜ್ ಎನಿಥಿಂಗ್ ಎಲ್ಸ್? ನೋ ರೈಟ್. ಹೊಸ ವರ್ಷ ಇದೇನು ಫಸ್ಟ್ ಟೈಮ್ ಬರ್ತಿದ್ಯಾ? 15 ವರ್ಷ ನೋಡಿದ್ದೀನಿ, 15 ವರ್ಷ ಹೊಸ ವರ್ಷ ನೋಡಿದ್ದೀನಿ ನಾನಲ್ಲ, ನಿಮ್ಗೆ 15 ವರ್ಷ ನೋಡಿರ್ತೀರ. ನೆಕ್ಸ್ಟು ಇನ್ನೊಂದು 60-70 ವರ್ಷ ನೋಡ್ತೀರ. ಏನಾದರೂ ಚೇಂಜ್ ಇದೆಯಾ? ಇಲ್ಲ. ಸೊ ವಾಟ್ ಈಸ್ ಡಿಫ್ರೆಂಟ್ ಇಸ್ ಫಸ್ಟ್ ಟೈಮ್ ಬೋರ್ಡ್ ಎಕ್ಸಾಮ್ ಬರೀತಿರ್ತೀರ, ಫಸ್ಟ್ ಟೈಮ್ ಆ ಒಂದು ಕಂಪ್ಲೀಟ್ಲಿ ಡಿಫ್ರೆಂಟ್ ಪ್ರೆಷರ್, ನೋ ಡೌಟ್. ನೀವು 9th ಎಕ್ಸಾಮ್ ಬರೆದಿರ, ನೋ ಡೌಟ್. ಬಟ್ ಈ ಸಲ ಎಕ್ಸಾಮು ಹಾಗೆ ಇರಲ್ಲ, ಬಿಕಾಸ್ ಆ ಒಂದು ಎನ್ವೈರ್ಮೆಂಟು, ಆ ಒಂದು ನಿಮ್ಮ ಸುತ್ತಲೂ ಅದು ಕ್ರಿಯೇಟ್ ಆಗಿರುತ್ತೆ. ಈಗ ಮನೆ ಹತ್ರ ಯಾರೋ ಇದ್ರೂ 10th ಹೆಂಗಿದೆ ಪ್ರಿಪ್ರೇಷನು, ಹೆಂಗೆ ನಡೆಸಿ ಅಂತ ಕೇಳ್ತಾರೆ, ಹೌದಾ ಇಲ್ಲ? ಅಥವಾ ಅವ್ರದ್ದು ಎಕ್ಸ್ಪೆಕ್ಟೇಷನ್ ಇರೋದು, ಇವ್ನು 10th ಇವನು ಹಿಂಗೆ ಚೇಂಜಸ್ ಮಾಡ್ತಾನೆ. ನೀವು ಮಾಡಬೇಕು. ಯಾವಾಗ? ಮಾರ್ಚಲ್ಲಿ. ಬಟ್ ಅದು ಮಾರ್ಚಿಗೆ ಆಗಲ್ಲ. ಸೊ ದಟ್ ಸ್ಟಾರ್ಟ್ಸ್ ಫ್ರಮ್ ಟುಡೇ. ನಿಮ್ಮದು ಪ್ರಿಪ್ರೇಟರಿ ಎಕ್ಸಾಮ್ ಬರೀತಿದ್ದೀರಾ. ಸೊ ಐ ಹ್ಯಾವ್ ಮೇಡ್ ಒಂದು ಸಪ್ರೇಟ್ ವೀಡಿಯೋ ಮಾಡಿದ್ದೀನಿ, ಚೆಕ್ ಮಾಡಿ ಯಾರೇ ನೋಡಿಲ್ಲ. ಸೊ ಪ್ರಿಪ್ರೇಟರಿ ಈಸ್ ಎ ಕೈಂಡ್ ಆಫ್ ಎ ಪ್ರಾಕ್ಟೀಸ್ ಪಿಚ್. ನಿಮಗೆ ನೀವು ಫೈನಲ್ ಎಕ್ಸಾಮ್ ಬರೆಯೋದಕ್ಕಿಂತ ಮುಂಚೆ ಅಥವಾ ಫೈನಲ್ ಮ್ಯಾಚ್ ಆಡೋದಕ್ಕಿಂತ ಮುಂಚೆ ಸ್ಟಾರ್ಟಿಂಗ್ ಪ್ರಾಕ್ಟೀಸ್ ಬೇಕು ತಾನೆ. ಸೊ ಪ್ರಿಪ್ರೇಟರಿ ಈಸ್ ಯುವರ್ ಪ್ರಾಕ್ಟೀಸ್. ಹೆಂಗೆ ಇದರಲ್ಲಿ ವಾಟ್ ಆಲ್ ದ ಥಿಂಗ್ಸ್ ದಟ್ ಯು ಹ್ಯಾವ್ ಟು ಮೇಕ್ ಶ್ಯೂರ್ ದಟ್ ಪ್ರಿಪ್ರೇಟರಿಲಿ ಆ ಚೇಂಜಸ್ ಏನಿದೆ ದಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಮೀ ಫಾರ್ ದ ಫೈನಲ್ ಎಕ್ಸಾಮ್ಸ್. ಸೊ ಅದು ಬೇಕು. ಸೊ 90 ಡೇಸ್, ನೆಕ್ಸ್ಟ್ 90 ಡೇಸ್, ಜನವರಿ, ಫೆಬ್ರವರಿ, ಮಾರ್ಚಲ್ಲಿ ಏನಾಗುತ್ತೆ ಈಗಿಂದನೇ ಸ್ಟಾರ್ಟ್ ಆಗಬೇಕು. ಆ್ಯಂಡ್ ನ್ಯೂ ಇಯರ್ ರೆಸಲ್ಯೂಷನ್ ಹೆಂಗಿರಬೇಕು ಅಂದರೆ ಇಟ್ ಶುಡ್ ನಾಟ್ ಜಸ್ಟ್ ಬಿ ಫಾರ್ ಅನದರ್ 10 ಡೇಸ್. ಸರ್ ಯಾಕೆ 10 ಡೇಸ್ ಅಂತಿದ್ದೀರಾ? ಇಟ್ಸ್ ನಾಟ್ ಜಸ್ಟ್ ಟಿಲ್ ಪ್ರಿಪ್ರೇಟರಿ ಎಕ್ಸಾಮ್ ಮುಗೀತು ಅಂದರೆ ಏನು ಮಾಡ್ತೀರಾ? ಬರ್ತೀರಾ, ಬಂದು ಇವತ್ತು ಪ್ರಿಪ್ರೇಟರಿ ಎಕ್ಸಾಮ್ ಮುಗೀತಪ್ಪ, ಒಂದಿನ ರೆಸ್ಟ್ ತೊಗೊಳ್ಳೋಣ. ಒಂದಿನ ಆಯಿತು, ಆ ದಿನ ಹೋಯ್ತು, ನೆಕ್ಸ್ಟ್ ದಿನ ಹೋಯ್ತು. ಇನ್ನೊಂದು ಇವತ್ತು ಸಂಡೇ, ಸ್ಯಾಟರ್ಡೆ, ಮಂಡೆಯಿಂದ ಸ್ಟಾರ್ಟ್ ಮಾಡೋಣ. ಎಲ್ಲಿಗೆ ಹೋಯ್ತು ನಿಮ್ಮ ರೆಸಲ್ಯೂಷನ್? ಅಷ್ಟೇ ಹೇಳೋದಲ್ಲ. ಫಸ್ಟು ನೀವು ಈಗ ಸ್ಟಾರ್ಟಿಂಗಲ್ಲೇ ಪ್ರಿಪ್ರೇಟರಿ ಇದೆ, ಫುಲ್ಲು ಏನು ಒಂದು 10 ದಿವಸ ಫುಲ್ಲು ಆ ರೆಸಲ್ಯೂಷನ್ ನೆಕ್ಸ್ಟ್ ಲೆವೆಲ್ಗೆ ಹೋಗಿರುತ್ತೆ. 10 ಡೇಸ್ ಆದಮೇಲೆ ಮಾಲ್ಕಂಡೇ ಬಿಟ್ಟಿರುತ್ತೆ. ಸೊ ಹಂಗಾಗಬಾರ್ದು. ಸೊ ಅದಕ್ಕೆ ಇಟ್ ಶುಡ್ ಬಿ ದೇರ್ ಫಾರ್ ನೆಕ್ಸ್ಟ್ ಅನದರ್ 90 ಡೇಸ್. ಅಥವಾ ಈಗ CET ಎಕ್ಸಾಮ್ ಬರೀತಿದ್ದಾರೆ ಅಂದರೆ ಫಾರ್ ನೆಕ್ಸ್ಟ್ CET ಎಕ್ಸಾಮ್ ಮುಗಿಯೋವರೆಗೂ 150 ಡೇಸ್. ಆಮೇಲೆ ನಿಮಗೆ ಬೇಜಾರಾಗುತ್ತೆ. ಅದಾದಮೇಲೆ ಎಕ್ಸಾಮ್ ಮುಗಿದಾದ್ಮೇಲೆ ನಿಮಗೆ ಬೇಜಾರಾಗುತ್ತೆ. ಲಿಟ್ರಲಿ ಹೇಳ್ತೀನಿ, ಬೇಕ್ರಿ ನೆನ್ಪಿಟ್ಕೊಳ್ಳಿ. ಖಾಲಿ ಇದ್ದಾಗ ಖಾಲಿ ಇದೆ, ನೆಕ್ಸ್ಟ್ ಕಾಲೇಜ್ ಯಾವಾಗ ಸ್ಟಾರ್ಟ್ ಆಗುತ್ತೆ ನಿಮಗೆ ಅನಿಸುತ್ತೆ. ಯಾಕಂದರೆ ನಿಮ್ಗೆ ಆ ಒಂದು ಮೈಂಡ್ ಸೆಟ್ಟು, ಆ ಒಂದು ಏನು ಟ್ರ್ಯಾಕ್ ಬಂದಿರ್ತೀರ, ಯು ಕೆನಾಟ್ ಸಿಟ್ ಐಡಿಯಲಿ. ಸೊ ನಿಮ್ಮದು ಕಾನ್ಫಿಡೆನ್ಸ್ ಆಯಿತು, ನಿಮ್ಮ ಮಾರ್ಕ್ಸ್ ಆಯಿತು, ಆ್ಯಂಡ್ ಆಬ್ವಿಯಸ್ಲಿ ನಿಮ್ಮ ರಿಸಲ್ಟ್ಸ್ ಆಯಿತು. ನಿಮಗೆ ಪರ್ಫೆಕ್ಟ್ ಇಯರ್ ಬೇಕಿಲ್ಲ, ಈ 90 ಡೇಸ್. ಸೊ ನಿಮಗೆ ನಿಮ್ಮದೇ ಹೊಸ ಸೂಪರ್ ಹೀರೋ ಆಗಬೇಕಾಗಿಲ್ಲ. ಸ್ಟಾರ್ಟ್ ಫ್ರಮ್ ಟುಡೇ. ಅಕ್ಸೆಪ್ಟ್ ದ ಚಾಲೆಂಜ್. ಸೊ ಏನು ಚಾಲೆಂಜು? ಪ್ರಿಪ್ರೇಟರಿ ಎಕ್ಸಾಮ್. ಓಕೆ, ಇಟ್ಸ್ ನಾಟ್ ಯುವರ್ ಎನಿಮಿ. ಸೊ ದೇ ಆರ್ ಹೆಲ್ಪಿಂಗ್ ಯು. ಸೊ ಹೆಂಗೆ ಅನ್ನೋದಕ್ಕಿಂತ ಮುಂಚೆ ಅದೇ ಹೇಳೋದಲ್ಲ, 90% 2 ವೀಕ್ಸ್ ಆದಮೇಲೆ ಮುಗಿದೋಗುತ್ತೆ. ಯಾಕೆ ನಿಮ್ಮದು ರೆಸಲ್ಯೂಷನ್? ಯಾಕೆ? ಪ್ರಿಪ್ರೇಟರಿ ಎಕ್ಸಾಮ್ ಮುಗೀತು, ರೆಸಲ್ಯೂಷನ್ನು ಮುಗೀತು. ಹಂಗಾಗಬಾರ್ದು. ಈಗ ಫಸ್ಟ್ ಪ್ರಿಪ್ರೇಟರಿ ಏನಿದೆ, ಇಲ್ಲಿ ಏನೇನು ಮಿಸ್ಟೇಕ್ಸ್ ಮಾಡ್ತೀರಾ, ದಟ್ ಶುಡ್ ನಾಟ್ ಹ್ಯಾಪನ್ ಇನ್ ದ ಸೆಕೆಂಡ್ ಪ್ರಿಪ್ರೇಟರಿ. ಸೊ ಇಲ್ಲಿ ನಿಮ್ಮದು ಮಿಸ್ಟೇಕ್ಸ್ ಐಡೆಂಟಿಫೈ ಮಾಡ್ಕೊಳ್ಳಿ. ಮಿಸ್ಟೇಕ್ಸ್ ಐಡೆಂಟಿಫೈ ಮಾಡಾದ್ಮೇಲೆ ಎಲ್ಲಾದರೂ ಬರ್ಕೊಳ್ಳಿ. ಬಿಕಾಸ್ ದ ಮೂಮೆಂಟ್ ಯು ಕಮ್ ಔಟ್ ಹಾಲಿಂದ, ಎಕ್ಸಾಮ್ ಹಾಲ್, ಪ್ರಿಪ್ರೇಟರಿ ಮುಗಿದು ಬಂದಿದ ತಕ್ಷಣ ಹೊರಗೆ ನಿಮಗೆ ಅನ್ಸಿಸ್ತೆ, ಓಕೆ ನಾನು ಇದು ಮಿಸ್ಟೇಕ್ ಮಾಡಿದೆ. ಡೋಂಟ್ ಕೀಪ್ ದಟ್ ಫಾರ್ ದ ಎಂಡ್ವರೆಗೂ ಇಟ್ಕೋಬೇಡ್ರಿ. ಬಿಕಾಸ್ ನೀವು ಎಲ್ಲ ಸಬ್ಜೆಕ್ಟು ಮುಗಿದಾದ್ಮೇಲೆ ನಾನು ನೋಡ್ತೀನಿ ಅಂದರೆ ಮರ್ತೋಗಿರುತ್ತೆ.
ಸೊ ಇವತ್ತು ಫಸ್ಟ್ ಡೇ ಫಸ್ಟ್ ಲ್ಯಾಂಗ್ವೇಜ್ ಮುಗಿತಾ, ಹೊರಗೆ ಬಂದಿದ್ದ ತಕ್ಷಣ ಅಥವಾ ಮನೆಗೆ ಬಂದಿದ್ದ ತಕ್ಷಣ ಏನೇನು ಮಿಸ್ಟೇಕ್ ಆಯ್ತಪ್ಪ, ಯಾಕೆ, ಎಲ್ಲಾದರೂ ಒಂದು ಕಡೆ ಬರ್ಕೊಳ್ಳಿ. ಸೊ ಸೆಕೆಂಡ್ ಪ್ರಿಪರೇಟ್ರಿಗೆ ಹೋಗೋದಕ್ಕಿಂತ ಮುಂಚೆ ಜಸ್ಟ್ ನೋಡಿ, ಒಂದು 5 days ಮುಂಚೆ, ಓಕೆ ಇದಾಗಿತ್ತು, ಇದು ಆಗಬಾರ್ದು ಸೆಕೆಂಡ್ ಪ್ರಿಪ್ರೇಟ್ರಿಲಿ, ಏನು ಎಕ್ಸಾಮ್ಸ್ ಕರೆಕ್ಷನ್ ಆಗುತ್ತಾ ಅದು ಚೆಕ್ ಮಾಡ್ಕೊಳ್ಳಿ, ಯಾವ್ಯಾವುದು ವೀಕ್ ಏರಿಯಾ ಅದು ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಇದೆಲ್ಲ ಆದಮೇಲೆ ಸೆಕೆಂಡ್ ಪ್ರಿಪ್ರೇಟ್ರಿಲಿ ಯು ಹ್ಯಾವ್ ಟು ಓವರ್ಕಮ್ ದಟ್ ಆ್ಯಂಡ್ ಯು ಹ್ಯಾವ್ ಟು ಹೆಡ್ ಟುವರ್ಡ್ಸ್ 80 ಔಟ್ ಆಫ್ 80. ಸೊ ಥರ್ಡ್ ಪ್ರಿಪ್ರೇಟ್ರಿಲಿ ಫೈನಲ್ ಎಕ್ಸಾಮ್ ಬರೀತಿದ್ದೀನಿ ಅಂತ ಹೋಗಬೇಕು. ಇನ್ನೊಂದು ಹೇಳ್ತೀನಿ, ಥರ್ಡ್ ಪ್ರಿಪ್ರೇಟ್ರಿ ಆದಮೇಲೆ ನಿಮ್ಮದು ಮಾರ್ಕ್ಸ್ ಏನಿದೆ ದಟ್ ವಿಲ್ ನಾಟ್ ಚೇಂಜ್ ಡ್ರಾಸ್ಟಿಕಲಿ. ಈಗ ನನಗೆ 60% ಬಂದಿದೆ, 90% ಬರುತ್ತೆ ಅನ್ನೋದು ಬರ್ಬೋದು, ಬರಲ್ಲ ಅಂತ ಇಲ್ಲ, ಬಂದೇ ಬರುತ್ತೆ. ದಟ್ ಡಿಪೆಂಡ್ಸ್ ಆನ್ ಯು, ಯುವರ್ ಕಾನ್ಫಿಡೆನ್ಸ್, ಯುವರ್ ಪ್ರಿಪ್ರೇಷನ್. 60 ಮಾಡಿದವರು ಲಾಸ್ಟಿಗೆ 90 ಮಾಡಿದ್ದಾರೆ, ಮಾಡಲ್ಲ ಅಂತಲ್ಲ. ಬಟ್ ಪರ್ಸೆಂಟೇಜ್ ಏನು, 1% ಇಲ್ಲ, ನಾಟ್ ಇವನ್ 1% ಅಂದ್ಕೊಳ್ಳಿ, ಮೇ ಬಿ 0.5% ಅಥವಾ 0.2% ಅಷ್ಟೇ ಜನ. ಸೊ ದ ರೆಸ್ಟ್ ಏನಾಗುತ್ತೆ ಅಂದರೆ, ಥರ್ಡ್ ಪ್ರಿಪ್ರೇಟ್ರಲ್ಲಿ ನಿಮಗೆ 90 ಬಂದಿತ್ತು ಅಂದರೆ ಒಂದು 5ರಿಂದ 6% ಎಕ್ಸ್ಟ್ರಾ ಆಗ್ಬೋದು. ತುಂಬ ಚೇಂಜು ಕಷ್ಟ. 5ರಿಂದ 6% ಎಸ್ ಆಗೋ ಚಾನ್ಸಸ್ ಇದೆ. ಆ್ಯಂಡ್ ದೆರ್ ಈಸ್ ಲಾಟ್ ಆಫ್ ಪೀಪಲ್ ಹೂ ಹ್ಯಾವ್, ಅಂದರೆ 5% ಚೇಂಜಸ್ ಆಗಿರೋದು, ಅಡಿಷನ್ ಆಗ್ಬೋದು. ಬಟ್ ಅದಕ್ಕೆ ಹೇಳ್ತಿರೋದು, ಕನ್ಸಿಡರ್ ದಿಸ್ ಆಸ್ ಯುವರ್ ಫೈನಲ್ ಎಕ್ಸಾಮ್. ಈಗಾಗಲೇ ನೋಡಿದ್ದೇನೆ. ಸೊ ಪ್ರಿಪ್ರೇಟರಿ ಎಕ್ಸಾಮ್ ಏನಿದೆ ದಟ್ ಈಸ್ ಸೇಫ್ ಬಟ್ ನಾಟ್ ಫೈನಲ್. ಸೊ ನ್ಯೂ ಇಯರ್ ರೆಸೊಲ್ಯೂಷನ್ಸ್ ಏನು, ಪ್ರಿಪ್ರೇಟರಿ ಎಕ್ಸಾಮ್ ನಾಟ್ ಲೈಕ್ ಎ ಫಿಯರ್ ಅಲ್ಲ, ಭಯ ಅಲ್ಲ, ನಾನು ಕಲಿತಿದ್ದೀನಿ ಪ್ರಿಪ್ರೇಟ್ರಿಲಿ ಅನ್ನೋದಿರಬೇಕು. ಓಕೆ, ಮಾರ್ಕ್ಸ್ ಎಲ್ಲೆಲ್ಲಿ ಹೋಗ್ತಿದೆ, ಯಾಕಾಯಿತು, ನೆಕ್ಸ್ಟ್ ಟೈಮ್ ಮಾಡಬಾರ್ದು ಅಂದರೆ ಏನೇನು ಮಾಡಬೇಕು ನೋಡ್ಕೊಳ್ಳಿ. ನೆಕ್ಸ್ಟು ಕನ್ಸಿಸ್ಟೆನ್ಸಿ ಓವರ್ ಪರ್ಫೆಕ್ಷನ್. ಕನ್ಸಿಸ್ಟೆನ್ಸಿ ಬೇಕು. ನಾನೀಗ ಇವತ್ತು ಓದ್ತೀನಿ, ಇವತ್ತು 1 hour ಓದ್ತೀನಿ ಅಷ್ಟೇ, ಮುಗೀತು, ನಾಳೆ ಓದಲ್ಲ, ಏನಾಯಿತು? ಓಕೆ, ಇವತ್ತು ನಾನು 5 hours ಓದ್ತೀನಿ ಅಥವಾ 10 hours ಇವತ್ತು ಫುಲ್ ಓದಿದೆ, ನಾಳೆ ಓದಿಲ್ಲ, ಏನಾಯಿತು? ಇಟ್ಸ್ ನಾಟ್ ಗೋಯಿಂಗ್ ಟು ಹೆಲ್ಪ್ ಯು. ಸೊ ಪ್ರತಿದಿನ ಅಟ್ಲೀಸ್ಟ್ ಇವತ್ತು ನಾನು 5 hours ಓದ್ತೀನಿ, ನಾಳೆ 5 hours ಎವ್ರಿ ಡೇ ಹ್ಯಾವ್ ದಟ್ ಕನ್ಸಿಸ್ಟೆನ್ಸಿ ಈಸ್ ಇಂಪಾರ್ಟೆಂಟ್. ನೀವು ಯಾವುದೇ ಪ್ಲೇಯರ್ ತೊಗೊಳ್ರಿ, ವಿರಾಟ್ ಕೊಹ್ಲಿ ಕನ್ಸಿಸ್ಟೆನ್ಸಿ ಇಲ್ಲ ಅಂದರೆ ಏನಾಗತ್ತಾ? ನೀವೇ ಬಿಟ್ಬಿಡ್ತೀರಾ. ಸೊ ಕನ್ಸಿಸ್ಟೆನ್ಸಿ ಬೇಕು. ಯು ಆರ್ ಡೂಯಿಂಗ್ ಇಟ್ ಫಾರ್ ಯುವರ್ ಸೆಲ್ಫ್, ನಾಟ್ ಫಾರ್ ಎನಿವನ್ ಎಲ್ಸ್. ಸೊ ಹಾನೆಸ್ಟ್ ಆಗಿರ್ರಿ, ಹ್ಯಾವ್ ದಟ್ ಫೋಕಸ್ಡ್ ಸ್ಟಡಿ ಅವರ್. ಸೊ ಫೋಕಸ್ ಆಗಿತ್ತು ಅಂದರೆ ಆಟೋಮೆಟಿಕಲಿ ನಿಮಗೆ ಅದು ರುಟೀನಾಗಿ ಕ್ರಿಯೇಟ್ ಆಗುತ್ತೆ. ಓಕೆ, ಪೋಸ್ಟ್ಪೋನ್ ಮಾಡಬೇಡ್ರಿ. SSLC ಸಿಲೆಬಸ್ ಇಸ್ ನಾಟ್ ಎಟ್ ಆಲ್ ಡಿಫಿಕಲ್ಟ್. ಸೊ ಪೋಸ್ಟ್ಪೋನ್ ಮಾಡಿದಷ್ಟು ಡಿಫಿಕಲ್ಟ್ ಆಗುತ್ತೆ. ಎಲ್ಲರಿಗೂ, ಯಾರಿಗೇ ಆಗಲಿ, ಒಂದಲ್ಲ ಒಂದು ಡಿಫಿಕಲ್ಟಿ ಚಾಪ್ಟರ್ಸು ಕಾನ್ಸೆಪ್ಟ್ಸು ಇದ್ದೇ ಇರುತ್ತೆ. ಅದನ್ನು ನೀವು ಲಾಸ್ಟ್ ನೋಡ್ತೀನಿ ಲಾಸ್ಟಿಗೆ ತಳ್ಳಬೇಡ್ರಿ, ಅದು ಲಾಸ್ಟ್ ಬರಲ್ಲ. ಸೊ ಟ್ರೈ ಟು ಕವರ್ ಆ್ಯಸ್ ಅರ್ಲಿ ಆ್ಯಸ್ ಪಾಸಿಬಲ್. ಓಕೆ, ಫಸ್ಟ್ ಪ್ರಿಪೇಟ್ರಿಗಾಗಿಲ್ಲ, ಮುಗಿದ ತಕ್ಷಣ ಅದು ಕವರ್ ಆಗಲೇಬೇಕು. ಮಾಡಿರಿ, ಡೋಂಟ್ ಪೋಸ್ಟ್ಪೋನ್ ದ ಥಿಂಗ್ಸ್. ಸೊ ಟುಮಾರೋ ಇಸ್ ದ ಮೋಸ್ಟ್ ಡೇಂಜರಸ್ ವರ್ಡ್. ನಾಳೆ ಅನ್ನೋಕ್ಕೆ ಹೋಗಬೇಡ್ರಿ. ಓಕೆ, ಸೊ ಏನೇನು 3 ಸ್ಟ್ರಾಟಜಿ? 5 minute ರೂಲ್. ಸೊ 10 minute ರೂಲ್. ನಾನು 10 ನಿಮಿಷ ಓದ್ತೀನಿ. 10 ನಿಮಿಷ ನನಗೆ ತಲೆಯಲ್ಲಿ ಏನೂ ಇರಬಾರ್ದು. ಜಸ್ಟ್ ನಾನು ಏನು ಓದ್ತಿದ್ದೀನಿ ಅದಷ್ಟೇ ನನ್ನ ತಲೆಯಲ್ಲಿ ಇರಬೇಕು, ಅದಷ್ಟೇ ನನ್ನ ತಲೆಯಲ್ಲಿ ಬರಬೇಕು. ಸೆಟ್ ಫಾರ್ 10 minutes ಅಥವಾ 10 minutes ಆಗಿಲ್ಲ, 5 ನಿಮಿಷ. ದೇರ್ ಶುಡ್ ಬಿ ನಾಟ್ ಎ ಸಿಂಗಲ್ ಅದರ್ ಕಂಟೆಂಟ್ ದಟ್ ಶುಡ್ ಎಂಟರ್ ಯುವರ್ ಬ್ರೈನ್. ಬೇರೆ ಏನೂ ತಲೆಯಲ್ಲಿ ಬರಬಾರ್ದು ಅಪಾರ್ಟ್ ಫ್ರಮ್ ವಾಟ್ ಯು ಆರ್ ರೆಡಿ. ಸೊ ನೀವು ಇಂಗ್ಲೀಷ್ ಓದ್ತಿದ್ದೀರಾ, ಸೋಷಲ್ ಓದ್ತಿದ್ದೀರಾ, ಸೈನ್ಸ್ ಮ್ಯಾಥ್ಸ್ ಬಿಡಿಸ್ತಿದ್ದೀರೋ, ಅದಷ್ಟೇ ನಿಮಗಿರಬೇಕು. 5 ನಿಮಿಷ. ಸೊ 5 ನಿಮಿಷ ಆಯಿತಾ, ಬ್ರೇಕ್ ತೊಗೊಳ್ಳಿ ಅಲ್ಲ, ನೆಕ್ಸ್ಟ್ ಇನ್ನೊಂದು 5 ನಿಮಿಷ. ಸೊ 5 ನಿಮಿಷ ಚಾಲೆಂಜ್ ತೊಗೊಳ್ರಿ. ಆ್ಯಂಡ್ ಇಟ್ ಶುಡ್ ಬಿ ಕನ್ಸಿಸ್ಟೆಂಟ್ ಆ್ಯಂಡ್ ಇಟ್ ಶುಡ್ ಬಿ ಫಾರ್ ಒಂದು ಸ್ಟ್ರೆಚ್ ಇರಬೇಕು. 5 ನಿಮಿಷ ಫಾರ್ 1 2 hours 3 hours. ಸಿ ದ ಚೇಂಜಸ್. ಓಕೆ, ನಿಮ್ಮ ಸುತ್ತಲೂ ಹೆಂಗಿರಬೇಕು ಅಂದರೆ ಟೇಬಲ್ ಮೇಲೆ ಏನೂ ಇರಬಾರ್ದು, ಟೇಬಲ್ ಕ್ಲೀನಾಗಿ ಇಟ್ಕೊಳ್ಳಿ. ಆ್ಯಂಡ್ ಪ್ಲೀಸ್ ಅವಾಯ್ಡ್ ಸ್ಟಡಿಂಗ್ ಆನ್ ದ ಬೆಡ್. ಸೊ ಬೆಡ್ ಮೇಲೆ ಕೂತಾಗ ಅದೊಂದು ಮ್ಯಾಗ್ನೆಟ್ ಎಳ್ಕೊಂಬಿಡುತ್ತೆ ಹಂಗೆ. ಸೊ ಬೆಡ್ ಅವಾಯ್ಡ್ ಮಾಡಿರಿ. ಟೇಬಲ್ ಮೇಲೆ ಏನೂ ಡಿಸ್ಟ್ರಾಕ್ಷನ್ ಇರಬಾರ್ದು, ಮೊಬೈಲ್ ಅಂತೂ ಇರಲೇಬಾರ್ದು. ಅಂದರೆ ನೀವು ಮೊಬೈಲಲ್ಲಿ ವೀಡಿಯೋ ನೋಡ್ತೀರಾ, ಈಗ ವೀಡಿಯೋ ನೋಡ್ತಿದ್ದೀರಾ, ಈಗ ನಂದು ವೀಡಿಯೋ ನೋಡ್ತಿದ್ದೀರಾ, ಓಕೆ, ಅದು ಬಿಟ್ಟು ಬೇರೆ ಏನೋ ನೋಡ್ತಿದ್ದೀರಾ, ತೆಗೆದು ಹೋಗಿರಿ.
ಮೊಬೈಲ್ ಮೇಲೆ ಬುಕ್ ಟೇಬಲ್ ಮೇಲೆ ಬುಕ್ ಇರಬೇಕು, ಸಾಲ್ವ್ ಮಾಡ್ತಿದ್ದಾನೆ, ಸಾಲ್ವ್ ಬೇಕೇ ಬೇಕು, ನೋ ಡಿಸ್ಟ್ರಾಕ್ಷನ್. ಸೊ ಪ್ರೋಗ್ರೆಸ್ನ ಟ್ರ್ಯಾಕ್ ಮಾಡಿ. ಸೊ ಪ್ರೋಗ್ರೆಸ್ ಟ್ರ್ಯಾಕ್ ಅಂದಾಗ ನೀವು ಏನೇನು ಕರೆಕ್ಟ್ ಮಾಡ್ತಿದ್ದೀರೋ ಓಕೆ, ಅದು ನಿಮ್ಮ ಟೈಮ್ ಇತ್ತು ಅಂದರೆ ಮಾಡಿರಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ಏನು ಮಿಸ್ಟೇಕ್ ಆಗ್ತಿದೆ ಎಲ್ಲಾದರೂ ಒಂದು ಕಡೆ ಬರ್ಕೊಳ್ಳಿ, ಸೊ ದಟ್ ಆ ಮಿಸ್ಟೇಕ್ನ ಅವತ್ತೇ ರೆಕ್ಟಿಫೈ ಆಗಬೇಕು, ಇಲ್ಲ ನೆಕ್ಸ್ಟ್ ಡೇ ರೆಕ್ಟಿಫೈ ಆಗಬೇಕು. ನಿಮ್ಮ ಟೀಚರ್ಸ್ ಕೇಳಿ, ಇಲ್ಲ ನಾವಿರ್ತೀವಿ ನಮ್ಮನ್ನು ಕೇಳಿ ರೆಕ್ಟಿಫೈ ಆಗಬೇಕು. ಅದನ್ನು ಬಿಡಬಾರ್ದು. ಸೊ ದಟ್ ನೀವು ಎಲ್ಲಾದರೂ ಬರ್ಕೊಂಡಾಗ ನಿಮ್ಗೆ ಗೊತ್ತಾಗುತ್ತೆ, ಓಕೆ ಏನು ನನಗೆ ಬರ್ತಿಲ್ಲ ಅಂತ. ಓಕೆ, ಯುವರ್ ಫೋನ್ ಈಸ್ ನಾಟ್ ಎ ಬ್ಯಾಡ್ ಥಿಂಗ್. ಈಗ ಹೇಳ್ತೀನಲ್ಲ, ಈಗ ವಿಡಿಯೋ ನೋಡಬೇಕು ಅಂದರೆ ನೀವು ಫೋನಲ್ಲೇ ನೋಡ್ತೀರಿ, ಇಟ್ ಈಸ್ ಹೆಲ್ಪ್ಫುಲ್. ಬಟ್ ಹೆಂಗೆ ಯೂಸ್ ಮಾಡ್ಕೊತೀರಾ, ಟೈಮ್ ಮ್ಯಾಟರ್ಸ್ ಎ ಲಾಟ್. ಓಕೆ, ಇಫ್ ಯುವರ್ ಸ್ಕ್ರೀನ್ ಟೈಮ್ ಈಸ್ ಮೋರ್ ದೆನ್ ಯುವರ್ ಸ್ಟಡಿ ಟೈಮ್, ಯುವರ್ ಫೋನ್ ಈಸ್ ಡಿಸೈಡಿಂಗ್ ಯುವರ್ ರಿಸಲ್ಟ್. ಸ್ಕ್ರೀನ್ ಟೈಮ್. ಸೊ ಓದ್ಬೇಕಾದ್ರೆ ದೂರ ಇಡ್ರಿ ಪ್ಲೀಸ್, ದೂರ ಇಡ್ರಿ. ಸ್ಟಡಿ ಆದಮೇಲೆ ಅಷ್ಟೇ ಓನ್ಲಿ ಫಾರ್ ವಾಟ್ ಈಸ್ ರಿಕ್ವೈರ್ಡ್ ಅಷ್ಟೇ ಯೂಸ್ ಮಾಡಿರಿ, ನಾಟ್ ಫಾರ್ ರೀಲ್ಸ್. ನೋ. ಓಕೆ, ಕಂಟ್ರೋಲ್ ದ ಫೋನ್, ಡೋಂಟ್ ಲೆಟ್ ಇಟ್ ಕಂಟ್ರೋಲ್ ಯು. ಒಂದು ರೀಲ್ 5 ನಿಮಿಷ, ಬಟ್ ಅದೇ ಒಂದು ಚಾಪ್ಟರು 5 ಮಾರ್ಕ್ಸ್. ಡಿಸೈಡ್ ವಾಟ್ ಯು ವಾಂಟ್. ಸೊ ಅಟ್ ದ ಎಂಡ್ ಯುವರ್ ಎಫರ್ಟ್ ಮ್ಯಾಟರ್ಸ್. ಸೊ ನಿಮ್ಮ ಪೇರೆಂಟ್ಸು ನೀವು ಸ್ಕೂಲ್ ಟಾಪರ್ ಆಗಿರಿ, ಆಸೆ ಇರುತ್ತೆ, ಇಲ್ಲ ಅಂತಲ್ಲ, ಯಾವುದೇ ಪೇರೆಂಟ್ಗಾದರೂ ಆಸೆ ಇರುತ್ತೆ. ಬಟ್ ಆಗದೇ ಇದ್ರೂ ನಿಮ್ಮ ಎಫರ್ಟ್ಸ್, ಹಾನೆಸ್ಟ್ ಎಫರ್ಟ್ಸ್ ಇತ್ತು ಅಂದರೆ ದೇ ವಿಲ್ ಬಿ ಮೋರ್ ದ್ಯಾನ್ ಹ್ಯಾಪಿ. ನೀವು ಸ್ಕೂಲ್ ಟಾಪರ್ ಆಗದೆ ಇರೋ, ಸೆಕೆಂಡ್ ಬರ್ತಿರೋ, ಥರ್ಡ್ ಬರ್ತಿರೋ, ದಟ್ಸ್ ಫೈನ್. ದೇ ವಿಲ್ ಬಿ ಹ್ಯಾಪಿ ನೀವು ಹಾನೆಸ್ಟಾಗಿ ನಿಮ್ಮ ಎಫರ್ಟ್ಸ್ ಹಾಕಿದರೆ. ಓಕೆ, ಜಸ್ಟ್ ಇಮ್ಯಾಜಿನ್ SSLC ಫೈನಲ್ ಎಕ್ಸಾಮ್ ಹೋಗ್ತಿದ್ದೀರ, ಕಾಮ್, ಪೀಸ್, prepared, and most importantly are confident. That should be your resolution. Okay, that confidence is not built in January. ಈಗಿಂದನೇ ಸ್ಟಾರ್ಟ್ ಆಗುತ್ತೆ. ಸೊ ಮೇಕ್ ದಿಸ್ ಪ್ರಾಮಿಸ್. ಏನು ಪ್ರಾಮಿಸು? ಐ ವಿಲ್ ಶೋ ಅಪ್ ಎವ್ರಿ ಸಿಂಗಲ್ ಡೇ. ಏನಾದರೂ ಆಗಲಿ, ನಾನು ಮೋಟಿವೇಟ್ ಆಗಿಲ್ಲ ಅಂದ್ರೂ ಐ ವಿಲ್ ಶೋ ಅಪ್ ಎವ್ರಿ ಸಿಂಗಲ್ ಡೇ. ನಾನು ಟಯರ್ಡ್ ಆಗಿದ್ರು, ಬೋರಿಂಗ್ ಆಗಿದ್ರು, ಐ ವಿಲ್ ಶೋ ಅಪ್ ಎವ್ರಿ ಸಿಂಗಲ್ ಡೇ. ನಾನು ಐ ಆಮ್ ನಾಟ್ ವೆಲ್, ಐ ಆಮ್ ಟಯರ್ಡ್, ಬಟ್ ಸ್ಟಿಲ್ ಐ ಹ್ಯಾವ್ ಮೇಡ್ ದಟ್ ಪ್ರಾಮಿಸ್ ದಟ್ ಐ ವಿಲ್ ಶೋ ಅಪ್ ಎವ್ರಿ ಸಿಂಗಲ್ ಡೇ. ಓಕೆ, ಸೊ this new year, don't promise to change your life. It's not life in a time ಇದೆ. So promise to give your best till March. ಅದಾದ್ಮೇಲೆ ಅದೇ ತೊಗೊಂಡೋಗುತ್ತೆ. ಯು ಡೋಂಟ್ ಹ್ಯಾವ್ ಟು ವರಿ. ಸೊ ನಾನು ಮಾರ್ಚ್ಗೆ ರೆಡಿ. ಇಫ್ ಯು ಆರ್ ರೆಡಿ ಫಾರ್ ಮಾರ್ಚ್ ಕಮೆಂಟ್ ಮಾಡಿರಿ. ಆ್ಯಂಡ್ ಇಫ್ ಪ್ಲೀಸ್ ನಿಮ್ದು ರೆಸೊಲ್ಯೂಷನ್ ಏನಿದೆ ಹೇಳ್ರಿ. ಸೊ ಲೆಟ್ ಸಿ, ದೇರ್ ವಿಲ್ ಬಿ ಸಮ್ ಇಂಟ್ರೆಸ್ಟಿಂಗ್ ಥಿಂಗ್ಸ್. ಓಕೆ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ. ಪ್ಲೀಸ್ ಹೆಲ್ಪ್ ಅಸ್ ಔಟ್. ನಿಮ್ಮ SSLC ರಿಸಲ್ಟ್ ಸರ್ಪ್ರೈಸ್ ಮಾಡಲ್ಲ. ನೀವೇನು ಎಫರ್ಟ್ಸ್ ಹಾಕ್ತಿದ್ದೀರಾ ಅದು ಡೆಫಿನೇಟಾಗಿ ದಟ್ ವಿಲ್ ಶೋ ಅಪ್ ಆ್ಯಂಡ್ ಯು ವಿಲ್ ನೋ. ನಿಮ್ಮ ರಿಸಲ್ಟ್ಸ್ ಬರೋಕ್ಕಿಂತ ಮುಂಚೆ ವಿಲ್ ನೋ ನನಗೆ ಎಷ್ಟು ಬರುತ್ತೆ ಅಂತ, ಬಿಕಾಸ್ ನಿಮ್ದು ಎಫರ್ಟ್ಸ್. ಓಕೆ, ವಿತ್ ದಿಸ್ ಆಲ್ ದಿ ಬೆಸ್ಟ್ ಫಾರ್ ಯುವರ್ ರೆಸೊಲ್ಯೂಷನ್. ಲೆಟ್ಸ್ ಸಿ ವಾಟ್ ಕಮ್ಸ್ ಅಪ್. ಟೇಕ್ ಕೇರ್ ಆ್ಯಂಡ್ ಹ್ಯಾವ್ ಎ ಸೇಫ್ ಇಯರ್ ಆ್ಯಂಡ್ ದ ಬೆಸ್ಟ್ ಇಯರ್. We are with you always. Take care. Thank you. Jai Hind, Jai Karnataka.